ನೀವು ಸಾಲ ಮಾಡ್ಲಕತ್ತೀರಿ, ಎದಕ್ಕೆ ಮಾಡ್ಲಕತ್ತೀರಿ? 1,15,000 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ 65,000 ಕೋಟಿ ಅದ್ರಾಗ ಸೇರಿ ನೀವು ಸಾಲ ಮಾಡ್ಲಕತ್ತೀರಿ. ನಾವು ವಿಧಾನಸಭೆಯಲ್ಲಿ ಹೇಳಿದ್ದು ಅದೇ, ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ, ಆಲ್ಮಟ್ಟಿ ಪೂರ್ತಿ ಮುಗಿಸ್ರಿ. ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈ ನೀರಾವರಿ ಆಗೋದ್ರಿಂದ ನಾ ಹೇಳಿನಿ, ಇನ್ನೊಂದು ಆಫರ್ ಕೊಟ್ಟಿನಿ ರೈತರ ಕಡೆಯಿಂದ, ಪ್ರತಿ ಎಕರೆಗೆ ಪ್ರತಿ ವರ್ಷ 1,000 ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕ್ರಿ. ಯಾರು ನೀರಾವರಿಯ ಅನುಕೂಲತೆ ತೊಗೋತಾರಲ್ಲ ರೈತರಿಗೆ ಹಾಕ್ರಿ. 1,000 ರೂಪಾಯಿ ಕೊಡ್ತಾರೆ, ಏನು ದೊಡ್ಡದಲ್ಲ, ಕೊಡೇಬೇಕು, ಎಲ್ಲ ಪುಕ್ಕಟ್ನಾಗ ಏನು ಆಗೋದಿಲ್ಲ. ಬಡ್ಡಿ ಏನೈತಲ್ಲ 1 ಲಕ್ಷ ಕೋಟಿ ರೂಪಾಯಿದ್ದು ಅದು ನೀವು ಸರ್ಕಾರ ತುಂಬ್ರಿ. ಅದರ ಅಸಲು ಏನಿದೆ ರೈತರ ಕಡೆ 10 ವರ್ಷನಾಗ ಪೇಡ್ ಆಗ್ತದೋ 15 ವರ್ಷನಾಗ ಪೇಡ್ ಆಗ್ತದೋ ಹಂಗೆ 1 ಎಕರೆದಂಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರತಿಯೊಂದು ಹಂತವಾಗಿ 1,000 ರೂಪಾಯಿದಂಗೆ ಕಲೆಕ್ಷನ್ ಮಾಡಿರಿ, ನಿಮ್ಮ ಸಾಲ ಮುಟ್ಸೋರಿ. ಸರ್ಕಾರ ಇಂಥ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ, 4-5% ಇರ್ತದೆ. ವರ್ಲ್ಡ್ ಬ್ಯಾಂಕಿಂದದು ಅದಕ್ಕಿಂತ ಕಡಿಮೆನೇ ಇರ್ತದೆ. ಜಪಾನ್ ಏಷ್ಯಾ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಅದರಿಂದ ಸಾಲ ತೊಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರಿ. ರೈತರನ್ನ ಪುನರ್ವಸತಿ, ಅವರ ಪುನರ್ನಿರ್ಮಾಣ ಏನಿದೆ ಅಲ್ಲಿ ಎಲ್ಲ ಮಾಡಿ ಮುಗಿಸ್ರಿ. ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ. ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಹಂಚೋದು ಬಿಟ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡ್ಲಿಕ್ಕೆ ತಯಾರದಾರೆ. 5 ಲಕ್ಷ ಕಡಿಮೆ ಕೊಡ್ತೀನಿ ಅನ್ನೋದು ತೊಗೊಳಕ್ಕೆ ತಯಾರದಾರೆ. ಆದರೆ ನೀವು ಹೀಗೆಲ್ಲ ದಬ್ಬಾಳಿಕೆ ಮಾಡಿ ಅಲ್ಲೆಲ್ಲೋ ಇದ್ರಾಗ ಕನಕಪುರನಾಗ ಗುಂಡಾಗಿರಿ ಮಾಡ್ದಂಗೆ ಉತ್ತರ ಕರ್ನಾಟಕ ರೈತರು ಅಟ್ಟೇನು ಸೋಮು ಇರ್ತಾರೆ, ಎದ್ರಂದ್ರೆ ಇವ್ರು ಭದ್ರ ಆಗ್ತಾರೆ. ಇದೇನು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್. ನಂದಂತೂ ವಿರೋಧ ಇದೆ. ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ, ಎಲ್ಲಿವರೆಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ. ಅವ್ರ ಜೊತೆ ಯಾವ ಆಟನೂ ಆಡಬಾರ್ದು, ಯಾವುದು ಓನ್ಲಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಗೆ, ಜಗತ್ತಿನ ಯಾವುದೋ ಒಂದು ಪ್ರೆಷರ್ಗೆ ನೀವು ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.